ಒಂದೇ ನಿಮಿಷ ಮೈ ಮಾಡ್ತಿದ್ದಕ್ಕೆ ನೋಡಿ ಹೇಗಾಯ್ತು ಅಂತ. ಹಾಗೆ ಕೆಲವರು ಕೇಳ್ತಾ ಇದ್ರಿ ನನ್ನ ಮಗಳ ಇನ್ಸ್ಟಾಗ್ರಾಮ್ ಪೇಜಿಗೆ ಹಾಕಿದಾಗ ಪಾಪ ನೀ ಕೈಗೆ ಏನಾಗಿದೆ ಅಂತ ಹೇಳ್ಬಿಟ್ಟು. ಅಂದ್ರೆ ಫಸ್ಟ್ನೇ ದಿನ ಅಂತೂ ಪಾಪ ಬಿದ್ದು ಒದ್ದಾಡ್ಬಿಟ್ಟು ಆ ಉರಿ ತಡಿಯಕ್ಕಾಗ್ದಲ್ಲೇ ಅವ್ನು ನಿದ್ದೆನೂ ಕೂಡ ಮಾಡ್ತಾ ಇರ್ಲಿಲ್ಲ. ನಿದ್ದೆ ಮಾಡ್ತಾ ಇದ್ರು ಕೂಡ ಬೆಚ್ಚು ಬಿದ್ಬಿಡೋನು ಅಷ್ಟು. ಅಕ್ಕಯ್ಯ ಇವತ್ತೇ ನಮ್ಮ ಅಕ್ಕ ಇವತ್ತೇ ನನ್ಕಿಂತ ಫಸ್ಟ್ ಬೇಗ ಎದ್ದಿರೋದು. ಡಯಟ್ ಅಲ್ಲಿ ಇದ್ದಾಳೆ ಎಲ್ಲ ನೋಡಿ. ಈ ತರ ಡಯಟ್ ರಾತ್ರಿ ಕಳ್ಸ್ಕೊಟ್ಟು ಬಂದಿದ್ದೆ. ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ನಮ್ಮ ಪಪ್ಪ ಎಲ್ಲಿರ್ತಾರ ಅಲ್ಲಿ ಇವ್ನು ನಿದ್ದು ಬಿಡ್ಬೇಕು. ನಮ್ಮ ಪಪ್ಪ ಊಟ ತಿಂಡಿಗೆ ಯಾವಾಗ ಕೂತ್ಕೊಂಡ್ರು ಅಷ್ಟೇ ಅವನಿಗೊಂದು ತಟ್ಟೆ ಹಾಕೊಟ್ಬಿಟ್ರೆ ಅವ್ನ ಪಾಡಿಗೆ ಅವ್ನು ತಿಂತಾನೆ. ಸ್ವಲ್ಪ ನಾನು ತಿನ್ಸಿಲ್ಲ ಕೂಡ್ಸಿರ್ತೀನಿ, ಹಿಂಸೆ ಕೊಡಬಾರ್ದು ಸ್ವಲ್ಪ ಕಲೀಲಿ ಅಂತ ಹೇಳ್ಬಿಟ್ಟು ಹಿಂಗೆ ಹಾಕೊಟ್ರೆ ಸಾಕು ಅವನೇ ಹಾಗೆ ತಿನ್ನೋದು. ತಟ್ಟೆ ಒಳಗಡೆಗೆ ಕಾಲು ಹೋಗಿರುತ್ತೆ, ಇನ್ನು ಕೈಯಲ್ಲಿ ಇದ್ದಿದ್ದೆಲ್ಲ ಕಾಲಿಗೆ ಟಚ್ ಮಾಡೋದು, ಅಲ್ಲಿ ಇಲ್ಲಿ ಟಚ್ ಮಾಡ್ಕೊಂಡು ಏನೋ ತಿಂತಾನೆ. ನಮ್ಮ ಪಪ್ಪ ಹೇಳ್ತಾ ಇರ್ತಾರೆ ಕಲೀಲಿ ಬಿಡಿ, ಹೆಂಗೋ ಒಟ್ನಲ್ಲಿ ಕಲಿತ್ರೆ ಸಾಕು, ಆಮೇಲೆ ಗೊತ್ತಾಗ್ಬಿಡುತ್ತೆ ಅವಕ್ಕೆ ಒಂದು ಏಜಿಗೆ ಬಂದಮೇಲೆ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಇನ್ನು ನನ್ನ ಮಗಳು ಸ್ಕೂಲಿಗೆ ಹೋಗುವಾಗೆಲ್ಲ ಅವನು ಬಾಯ್ ಮಾಡೋದು, ಜೀಪ್ ಹಚ್ಚೋದು, ಅವಳು ಬ್ಯಾಗ್ ಹಾಕೊಂಡು ಹೋಗೋದೆಲ್ಲ ನೋಡ್ಕೊಂಡಿರ್ತಾಳಲ್ಲ. ಅವ್ನು ಹೋದ್ಮೇಲೆ ಇದೇ ಆಟ ಒಂದು ಅವನೊಂದು ಬ್ಯಾಗ್ ಇದೆ, ಅದು ಹಾಕೊಳ್ಳೋದು, ಅಜ್ಜ ನಡೀರಿ ನಡೀರಿ ಅಂತ ಹೇಳೋದು. ಅಯ್ಯೋ ಎಲ್ಲೋಗೋದ ಈಗ? ಜೀಪ್ ತೋರಿಸ್ತಾನೆ ಏನು ನೋಡಂತ. ಜೀಪ್ ಹತ್ತಾನ ಅಂತ. ಜೀಪಲ್ಲಿ ಜೀಪಲ್ಲಿ ಮತ್ತೆ ಇನ್ನೊಂದ್ರೊಳಗೋಣ ನಡ್ಕೊಂಡು ಹೋಗೋಣ. ಬಾಯ್ ಬಾಯ್ ಮಗ್ನೆ. ಅಯ್ಯೋ ಎಷ್ಟು ಚೆನ್ನಾಗಿ ನಗಿರುತ್ತೆ. ಅಯ್ಯೋ ಫಸ್ಟ್ ನಡ್ರಿ ಅಂತ. ಹಾಗೆ ಕೆಲವರು ಕೇಳ್ತಾ ಇದ್ರಿ ನನ್ನ ಮಗಳ ಇನ್ಸ್ಟಾಗ್ರಾಮ್ ಪೇಜಿಗೆ ಹಾಕಿದಾಗ ಪಾಪ ನೀ ಕೈಗೆ ಏನಾಗಿದೆ ಅಂತ ಹೇಳ್ಬಿಟ್ಟು. ಅವನು ನಮ್ಮ ಪಪ್ಪ ಕಾಫಿ ಕುಡಿತಾ ಇದ್ರು, ಕಾಫಿಗೆ ಪುರಿ ಹಾಕೊಂಡು ಕುಡಿತಾ ಇದ್ರು. ಇವನು ಯಾವಾಗಲೂ ನಮ್ಮ ಪಪ್ಪನ ಜೊತೆನೇ ಇರ್ತಾನಲ್ಲ. ಸೊ ಆಗಸ್ಟ್ ಅಲ್ಲಿವರೆಗೂ ನನ್ನ ಮಗನ ಎತ್ಕೊಂಡೇ ಇದ್ದೆ. ಆಗಸ್ಟ್ ಇನ್ನೇನು ಪಪ್ಪ ಬಂದಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಪಪ್ಪನ ಕಾಫಿ ಮಾಡ್ಕೊಂಡ್ಬಿಟ್ಟು ಬರೋಣ, ಇಲ್ಲ ಇವನಿಗೆ ಹಾಲು ಬಿಸಿ ಮಾಡ್ಕೊಂಡ್ಬಿಟ್ಟು ಬರೋಣ ಅಂತ ಅಲ್ಲಿ ಬಿಟ್ಬಿಟ್ಟು ಹೋದೆ. ಇನ್ನೇನು ಪಪ್ಪನ ನೋಡ್ತಾ ಇದ್ನಲ್ವಾ ಕಾಫಿಗೆ ಪುರಿ ಹಾಕೋದನ್ನ, ಇವನು ಅದೇ ಕೆಲಸ ಮಾಡಕ್ಕೆ ಹೋಗ್ಬಿಟ್ಟು ಅದು ಸ್ಲಿಪ್ಪಾಗಿ ಕೈ ಜಾರ ಅದರೊಳಗೆ ಬಿದ್ದುಬಿಟ್ಟು ಬಿಸಿ ಕಾಫಿ ಒಳಗೆ ಕೈ ಹಾಕ್ಬಿಟ್ಟ. ಅದು ಆ ಥರ ಎಲ್ಲ ಆಗ್ಬಿಟ್ಟಿದೆ. ಒಂದೇ ನಿಮಿಷ ಮೈ ಮಾಡ್ತಿದ್ದಕ್ಕೆ ನೋಡಿ ಹೇಗಾಯ್ತು ಅಂತ. ಕಲ್ಲಾರಲ್ಲಿ ನನ್ನ ಮಗನ ನೋಡ್ಕೊಳ್ಳೋದೇ ಸ್ವಲ್ಪ ಕಷ್ಟ ಆಗೋಗ್ಬಿಟ್ಟಿದೆ. ಯಾಕಂದರೆ ವಿಪರೀತ ಮಳೆ ಇರೋದ್ರಿಂದ ಹೊರಗಡೆ ಆಟ ಆಡೋಕ್ಕೂ ಬಿಡೋಕ್ಕಾಗಲ್ಲ. ಬಿಟ್ಟರೆ ಜಾರು ಬೀಳ್ತಾನೆ. ಒಳಗಡೆ ಇಟ್ಕೊಳ್ಳೋಣ ಅಂದರೆ ಸ್ಟೆಪ್ಸ್ ಮೇಲೆಲ್ಲ ಹತ್ತು ಹೋಗ್ತಾ ಇರ್ತಾನೆ. ನಮ್ಮ ಪಪ್ಪನ ಹಿಂದೆ ಮುಂದೆ ಸುತ್ತಾ ಇರ್ತಾನೆ. ಇಲ್ಲ ಅದು ಅಲ್ಲದಲ್ಲೇ ಸೋಫಾ ಅಲ್ವಾ, ಒಂಚೂರು ಕಾಲು ಜಾರು ಅಲ್ಲೇ ಹಿಡಿದ್ರೆ ಬಂದು ಅಲ್ಲಿ ಸೋಫಾಗೆ ತಲೆ ಹೊಡ್ಕೊಳ್ತಾನೆ. ರೂಮಿಗೆ ಹೋದರೆ ಕಾಟಿಗೆ ತಲೆ ಹೊಡ್ಕೊಂಡ್ಬಿಡ್ತಾನೆ ಈ ಥರ. ಸೊ ಬೆಂಗಳೂರು ಮನೆಗೆ ಹೋದರೆ ಸ್ವಲ್ಪ ಅಲ್ಲಿ ಜಾಗನೂ ಕಡಿಮೆ ಮತ್ತು ಎಡ್ಜಸ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಅಲ್ಲಿ ಸ್ವಲ್ಪ ಫ್ರೀಯಾಗಿ ಈಗ ಓಡಾಡೋ ಟೈಮ್ ಒಂದು ಏಜ್ ಅಲ್ವಾ. ಸೊ ಹಾಗಾಗಿ 1-2 ತಿಂಗಳು ಅಲ್ಲಿ ಇದ್ಬಿಟ್ಟು ಬರೋಣ ಅಂತ ಅಂದ್ಕೊತಿದ್ವಿ, ನೋಡಬೇಕು. ಅಂದರೆ ಫಸ್ಟ್ನೇ ದಿನ ಅಂತೂ ಪಾಪ ಬಿದ್ದು ಒದ್ದಾಡ್ಬಿಟ್ಟು ಆ ಉರಿ ತಡಿಯೋಕ್ಕಾಗ್ದಲ್ಲೇ ಅವ್ನು ನಿದ್ದೆನೂ ಕೂಡ ಮಾಡ್ತಾ ಇರಲಿಲ್ಲ. ನಿದ್ದೆ ಮಾಡ್ತಾಯಿದ್ರು ಕೂಡ ಬೆಚ್ಚು ಬಿದ್ದುಬಿಡೋನು ಅಷ್ಟರ ಮಟ್ಟಿಗೆ. ಮತ್ತು ಮಲಗಿದ್ದು ನೆಕ್ಸ್ಟ್ ಡೇ ಹೊತ್ತಿಗೆ ಅವ್ನು ಸರಿ ಹೋಗ್ಬಿಟ್ಟ. ಯಾವ ನೋವು ಅವನಿಗೆ ಕಾಣಿಸ್ಕೊಳ್ತಾ ಇರಲಿಲ್ಲ. ಬಟ್ ಅದು ಅಭ್ಯಾಸ ಆಗ್ಬಿಡ್ತು ಕೈ ಎತ್ಕೊಂಡು ಓಡಾಡೋದು. ಆದರೆ ಇದನ್ನ ಏನಕ್ಕೆ ವಿಡಿಯೋ ಮಾಡ್ಕೊಂಡಿದ್ದೀನಿ ಅಂದರೆ ನರ್ಸ್ ಅಥವಾ ಸಿಸ್ಟರ್ಸ್ ಎಲ್ಲ ಇರ್ತಾರಲ್ಲ ಅವರಿಗೆ ಕಳಿಸೋದು. ಅಂದರೆ ಕ್ಯೂ ಬರ್ತಿದೆ ಅಥವಾ ನೀರು ತುಂಬಿಕೊಂಡಿದ್ರೆ ಏನೂ ಆಗಲ್ಲ, ಈ ಥರ ಆಗಿದೆ, ಸುಟ್ಟಿದ್ರೆ ಇದಕ್ಕೆ ಏನು ಮಾಡ್ಬೋದು ಅಂತ ಎಲ್ಲ ಕೇಳ್ಕೊಳಕ್ಕೆ ಅವರು ಇವರಿಗೆ ಕಳ್ಸೋಕ್ಕೆ ಅಂತ ಇಟ್ಕೊಂಡಿರ್ತೀನಲ್ಲ. ಸೊ ಹಾಗಾಗಿ ಆ ವಿಡಿಯೋ ಇದು. ಹಾಗೆ ಇದೆಲ್ಲ ಅಂದರೆ ಕ್ಯೂ ಅದಾಗೆ ಹೊಡ್ಕೊಂಡ್ರೆ ಪರವಾಗಿಲ್ಲ, ಬಟ್ ಕ್ಯೂ ತುಂಬ್ಕೋಬಾರ್ದಂತೆ, ನೀರಿದ್ರೆ ಓಕೆ ಅಂತ ಹೇಳಿದ್ರು. ಬಟ್ ನಮಗೇನು ಗೊತ್ತಾಗಲ್ಲಲ್ವ, ಮನೇಲಿ ಇರ್ತೀವಲ್ವ. ಹಂಗೆ ಏನೇನು ಕಿತಾಪತಿ ಮಾರ್ಕೊಳ್ಳೋದು ನೋಡು ನೀನು. ನೋಡ್ಕೊಳ್ತದೆ ಏನಮ್ಮ. ನೋಡಿ ಭಯ ಪಡ್ತಿದ್ದೆ. ಎಲ್ಲ ಹೀಗೆ ತೋರಿಸು ಮಗನೆ. ಅಯ್ಯೋ ದೇವ್ರೆ, ಒಂದು ನಿಮಿಷ ಮೈ ಮಾತ್ರ ಎಲ್ಲ ಮಗನೆ ಹೀಗೆ ತೋರಿಸಿದ್ರೆ ಹೀಗೆ ಏನು ಮಗನೆ ಕೈ ಹಂಗಾಗಿದ್ದು ಒಂದು ಕೈಲಿ ಎದ್ದೇಳಕ್ಕಾಗಲ್ಲ, ಆದರೆ ಎದ್ದೇಳೋದು. ಬೀಳ್ತೀಯ ರಜಾ ಆಗಲ್ಲ. ವೆರಿ ಗುಡ್. ಯೆಸ್, ಎದ್ದು ಬಿಟ್ಟ ನನ್ನ ಮಗ. ಒಂದು ಕೈಯಲ್ಲಿ ಸವಾರಿ. ಕೈ ಮಾತ್ರ ಪಾಪ ಅಲ್ಲಾಡಿಸ್ತಾ ಇಲ್ಲ, ಅಲ್ಲಿ ಇಲ್ಲಿ ಟಚ್ ಮಾಡ್ತಾ ಇಲ್ಲ. ಕೈ ನೋಡು ಕೆಳಗೆ ತರಿಸ್ತಾ ಇಲ್ಲ, ಹಂಗೆ ಎಳಿತಾರದು ನೋಡು. ಹಾಯ್ ಶಾವ. ಕೈ ಹಿಂಗೆ ಇಟ್ಕೊಂಡಿರ್ತಾನೆ ಅವನೇನೆ. ನೋವ್ತಿಲ್ಲ, ಕ್ರೀಮ್ ಹಾಕಿದ್ವಿ ಬಟ್ ನೋವ್ತಾ ಇಲ್ಲ, ಪೇನ್ ಆಗ್ತದೆ. ಮತ್ತೆ ಅಟ್ರೊಳಗೆ ಕೈ ಹಾಕ್ತಾನೆ. ಬಾರು ಪಪ್ಪಣ್ಣ, ಹಿಂಗೆ ಎತ್ಕೊಂಡೇ ಇರ್ಬೇಕು. ಇವಾಗ ಈ ಗಾಯ ಆಗಿದೆ ಅಂತಲ್ಲ, ನನಗೆ ಒಟ್ಟಿನಲ್ಲಿ ಎತ್ಕೊಂಡೇ ಇರ್ಬೇಕು, ಹೊರಗಡೆ ಸುತ್ತಿಸ್ಬೇಕು. ಈ ಮಳೇಲಿ ಹೊರಗಡೆ ಬಿಟ್ಟರೆ ಜಾರ್ತಾನೆ ಅಂದ್ಬಿಟ್ಟು ನಾವೇ ಎತ್ತು ಅಭ್ಯಾಸ ಮಾಡಿದ್ವಿ. ಅವ್ನ ಪುಟ್ಟನ ಕೈಯಲ್ಲೆಲ್ಲ ಮುಟ್ಕೊಳ್ತಿದ್ಯಾಗ. ಇವತ್ತು ನನ್ನ ಮಗನ ಕರ್ಕೊಂಡು ಹಾಸ್ಪಿಟಲಿಗೆ ಹೋಗ್ತಾ ಇತ್ತು. ಕೈ 3 ದಿನ ಅಂದರು, ಯಾಕೆ ಕ್ಯೂ ಬರುತ್ತೆ ಹೋಗುತ್ತೆ ಅಂದ್ಕೊಂಡು, ಬಟ್ ಏನೂ ಆಗಿಲ್ಲ. ಸೊ
ಸೊ ಹಾಗೆ ಇದೆ. ಹೊಡ್ಕೊಂಡಿದ್ರೆ ಪರವಾಗಿಲ್ಲ, ಹೊಡ್ತೀವಿ. ಏಯ್ ನೋಡಿ ಮುಟ್ಕೊಳ್ಳೋದೇ ಮುಟ್ಬಿಡಕಣೋ, ಅವನಿಗೆ ನೋವಿಲ್ವಾ ಅಂತ. ಕೀಳ್ಕೊಬಿಡ ಕಣೋ ಪುಟ್ಟಣ. ನೋ 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 ಇಲ್ಲಿ ತೋರ್ಸು, ಇಲ್ಲಿ ತೋರ್ಸು ಹೇಗಾಗಿದೆ ಅಂತ. ಒಬ್ಬ ಪಪ್ಪ ಆಸ್ಪತ್ರೆಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಲಕ್ಷ್ಮೀಕಾಂತ್ ಡಾಕ್ಟರ್ ಹತ್ರ ಬಂದಿದ್ದೀವಿ. ಅವ್ರಿಗೆ ಅದಕ್ಕೆ ಏನೇನು ಮೆಡಿಸಿನ್ ಬೇಕು ಅದೆಲ್ಲ ಕೊಡ್ತಾ ಇದ್ದಾರೆ. ಆದರೂ ಒಂದ್ಸರಿ ಕೀವು ಅದು ನೀರು ಗೊತ್ತಾಗಬೇಕಲ್ಲ, ಹೊಡೆದ್ಬಿಟ್ಟು ಅದೆಲ್ಲ ನೋಡ್ತಾ ಇದ್ದಾರೆ. ಕೀವಿದ್ರೆ ವಾಟರ್ ಇದ್ರೆ ತೆಗ್ದುಬಿಡೋಣ ಅಂತ ಹೇಳಿ. ಊಟ ಮಾಡಲ್ವೇನ ನೀನು? ಊಟ ಮಾಡಲ್ವಾ ನೀನು? ಮುಚ್ಚು ಮುಚ್ಚು ಮುಚ್ಚು. ಊಟ ಮಾಡಲ್ಲ ನೀನು? ಮುಚ್ಚ ಬಾಯಿ ಸಾಕು. ಯಾಕೆ ಹೊಡೆದ ಪಾಪಗೆ? ಓ ಅದ ನೋಡಿ ಪಾಪಗೆ ಯಾಕೆ ಹೊಡೆದ? ಹೊಡೆದ್ಲ ಮನೆ ಹೊಡೆದ್ಲು? ಎಲ್ಲಿ ಹೊಡೆದ್ಲು? ಎಲ್ಲಿ ಹೊಡೆದ್ಲು? ಓಯ್ ಮುಚ್ಚ 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 ಬಾಯ. ಹೊಡೆದ್ಲು? ಅಯ್ಯೋ ಹೊಡಿಬೇಡ. ಓಹೋ ಹೊಡಿನ ಹೊಡಿ ಹೊಡೆದ್ ಹೊಡಿ 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 ಬನ್ನಿ ಹೊಡಿ ಬನ್ನಿ. ಊಟ ಮಾಡ್ತೀಯ ಮಾಡಲ್ಲ ನೀನು? ಊಟ ಮಾಡ್ತೀಯ ಮಾಡಲ್ಲ? ಹೊಡೆದ ಮನೆ ಹೊಡೆದ್ಲಾ? ಅಯ್ಯ ಅಲ್ಲ ನನ್ನ ಬಂಗಾರ ಕಲ್ಲ ಹೇಳ್ತೀನಿ. ಡ್ರಾಮಾ ಮಾಡೋದು ನೀನು, ನಂಗೆ ಗೊತ್ತು ನೀನು ಡ್ರಾಮಾ ಅಂತ. ನಿನ್ ಹೆಂಗ್ ನಂಬೋದ್ ಬಂದಾವು ಮಗ? ನಿನ್ ಹೆಂಗ್ ನಂಬೋದ್ ಮನೆ? ಸಿಕ್ಕಿದ್ದ ನೆನ್ನೆಯ ಸಿಕ್ಕಿಲ್ವಾ? ಚುಪ್ಪೆಣ್ಣ ಸುಮಿತಣ್ಣ ನೆನ್ನೆ ಇಲ್ಲ ಏಮತ್ತು ಮಗ್ನ. ಅಮ್ಮ ಹೇಳಿ, ಅಮ್ಮ ಅಮ್ಮ. ಏಯ್ ಅಮ್ಮ ಅಮ್ಮ ಅಮ್ಮ. ಏಯ್ 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 ಡಿಶಮ್ ಡಿಶಮ್. ನನಗೆ ಹೊಡಿತೀಯ? ಡಿಶಮ್. ಕೈ ಕೈ ಹಿಡಿ. ಅದೇ ಕೈ ಹುಡ್ತಾನೆ ಮೇಲೆ ಕೊಯ್ಯೆಲ್ಲ ಹಂಗಾಗುತ್ತೆ ತೋರ್ಸು. ಕೈ ಎಲ್ಲ ಅಯ್ಯೋ ಕೈ ಹಂಗಾಗಿದೆ. ಅಯ್ಯೋ ಹಿಂಗು ತಿರುಗಿಸ್ತಾನೆ, ಹಿಂಗು ತಿರುಗಿಸು, ಹಿಂಗು ತಿರುಗಿಸು. ಅಬ್ಬಾ ಎಷ್ಟು ಗಾಯ ಆಗಿದೆ ಮಗನಿಗೆ. ನನ್ನವ ಬಾಡ ಹಂಗಂಗೆ ಹಿಂಗಾಗಿ ಒಂದು ವಾರ ಆಗಿತ್ತಲ್ಲ, ಕೈ ಎಷ್ಟು ರಫ್ ಆಗಿ ಹೋಗುತ್ತಾ. ಇದು ಉಗುರು ಬಂದಿದೆ, ಹಾಗಾಗಿ ಉಗುರಿ ಕಟ್ ಮಾಡಿಕೊಡ್ತಾ ಇದ್ದೆ. ಹಿಂಗಾಗಿದೆ. ಈಗ ಹುಷಾರಾಗಿದೆ ಫುಲ್ಲು. ಬಟ್ ಇದೆಲ್ಲ ರಫು ಹಂಗೆ. ನಾನೇ ಕೈಯಲ್ಲಿ ಬಾಯಲ್ಲೆಲ್ಲ ಕಿತ್ಕೊಳ್ತೇನೆ. ಒಂದೊಂದ್ಸರಿ ನಾನೇ ನೈಲ್ ಕಟ್ಟಲ್ಲ, ಸ್ವಲ್ಪ ಹಿಂಗೆ ಮೇಲೆ ಬಂದಿರೋದು ಕಟ್ ಮಾಡ್ತೀನಿ. ನಂಗೆ ಸ್ವಲ್ಪ ಮೈ ಜುಮ್ ಅನ್ನುತ್ತೆ, ಹಾಗಾಗಿ ಹಾಗೆ ಬಿಡ್ತಿದ್ದೀನಿ. ಇಲ್ಲ 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 ಉಗುರು ಕಟ್ ಮಾಡೋಣ, ಇಲ್ಲ ನೈಲ್ಸ್ ಕಟ್ ಮಾಡೋಣ. ಒಂದು ವಾರ ಆಗಿದೆ, ಅದಕ್ಕೆ ಇಷ್ಟಿಷ್ಟದೇ ಬೆಳೆದಿದೆ ನನ್ನ ಬಂಗಾರದ. ನನ್ನ ಮಗನಿಗೆ ಏನು ಖುಷಿ ಆಯಿತು. ಅವ್ನು ಜಬ್ಬದ್ರೊಳಗೆ ಒಂಚೂರು ಅಲ್ಲಿ ಈಗ ಪೇಟೆಯಿಂದ ಬಂದಲ್ಲ, ಸೊ ಹಾಗಾಗಿ ಏನೇನು ತಗೊಬಿಟ್ಟು ಬಂದಿದ್ದೀನಿ ಅಂತ ನೋಡಬೇಕು. ನಮ್ಮ ಅಮ್ಮಂಗೆ ಇಷ್ಟವಾದ್ದು ಪಾತ್ರೆಗಳು, ಆದರೆ ನನಗೆ ಅಂತ ತಗೊಂಡಿರೋದು. ನಾವು ಬೆಂಗಳೂರು ಮನೇಲಿ ಇಬ್ಬರೇ ಇರ್ತೀವ, ನಾವು ಏನೇ ಸಾಂಬಾರು ಮಾಡೋದಿದ್ರೆ ಇಷ್ಟು ದೊಡ್ಡ ಪಾತ್ರೆ ತೊಗೋಬೇಕು. ಏನಾರು ಬಜ್ಜಿ ಪಜ್ಜಿ ಕಬಾಬ್ ಏನಾರು ಮಾಡ್ಕೊತೀವಿ ಅಂದರೆ ದೊಡ್ಡ ಬಾಣಲಿ ತೊಗೋಬೇಕು. ಅದು ಅಲ್ಲದೆ ನಾವು ದಿನ ಏನಾದರೂ ಮಾಡ್ಕೊಂಡು ತಿಂತಾ ಇರ್ತೀವಿ. ಸೊ ಹಾಗಾಗಿ ಅಂತ ಪುಟ್ಟು ಬಾಣಲಿ ತೊಗೊಂಡೆ, ಸ್ಟೀಲ್. ಚೆನ್ನಾಗಿದೆಯಾ? ಇದರಲ್ಲೇ ಹೀಗೆ ಬರುತ್ತಲ್ವ ಈ ಹಿಡಿ ಇಟ್ಕೊಳ್ಳೋಕೆ ಹಿಂಗೆ. ಅದೇನಂದರೆ ದೊಡ್ಡ ಜಾಗ ತಗೊಳುತ್ತೆ ಅಂತ ಹೇಳ್ಬಿಟ್ಟು ಇಷ್ಟು ಪುಟ್ಟದು ನೋಡಿ ಮಾಡಿ ತಗೊಂಡುಂಟು. ತುಂಬಾ ಚೆನ್ನಾಗಿದೆ ಇದು, ಇಷ್ಟ ಆಯಿತು. ಎಷ್ಟು ತೂಕವಾಗಿದೆ ಗೊತ್ತಾ. ಬರೀ ಇದರಲ್ಲಿ ಫ್ರೈ ಮಾಡೋಕ್ಕೆ ಚಿತ್ರಾನ್ನ ಮೊಟ್ಟೆ ಪಲ್ಯಗಳು ಇಂಥವು ಮಾಡಿದರೆ ಸ್ವಲ್ಪ ಒತ್ತದಂಗೆ ಆಗ್ಬೋದು. ಬಟ್ ಡೀಪ್ ಫ್ರೈ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಡೆ. ತುಂಬಾ ಚೆನ್ನಾಗಿದೆ. ಜೊತೆಗೆ ಇದೊಂದು ಏನಾದರೂ ಸಾಂಬಾರೆಲ್ಲ ಉಳಿದಿದ್ರೆ ಅಂತ ಹೇಳ್ಬಿಟ್ಟು ಅದು ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ಇದು ತೊಗೊಂಡೆ. ಬಟ್ ಇದಕ್ಕೆ ಈ ಕ್ಯಾಪ್ ಇರಲಿಲ್ಲ. ಪ್ಲೇಟಿಗೆ ಅವ್ರು ನನಗೆ ಇದು ಹಾಕ್ಕೊಟ್ರು, ಬೇಕು ಅನ್ನೋತ್ತಿಗೆ ಕ್ಯಾಪು ಕ್ಲೋಸ್ ಮಾಡೋ ಥರ ಹಾಕ್ಕೊಳ್ತೀವಿ ಅಂತ. ಅದು ಇದ್ರೇ ಚೆಂದ ಅಲ್ವ ನೋಡೋಕ್ಕೆ. ನೋಡಿ ಇದೊಂದು ಸೆಟ್ ಅನ್ನಂಗೆ ಕಾಣಿಸುತ್ತೆ. ಇದು ಪ್ಲೇಟಿಗೆ ಅವರೇ ಎಕ್ಸ್ಟ್ರಾ ಇದನ್ನು ಇದಕ್ಕೇನಂತಾರೆ ಹಾಕ್ಕೊಟ್ರು. ಮತ್ತು ಚಿಕ್ಕದು ಏನಾದರೂ ಮೊಸರು ಪಸರು ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ಇದೊಂದು ಅದೇ ಇದರಲ್ಲಿ ಇದೊಂದು ತಗೊಂಡೆ. ಹಾಗೆ ಇದೊಂದು ತೊಗೊಂಡೆ. ಇದು ನಮ್ಮಮ್ಮ ನೋಡಿದರೆ ಇಷ್ಟಪಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಇಂಥದ್ದನ್ನು ತಗೊತೀನಿ ಅಂತ ಹೇಳ್ತಾರೆ ಅನಿಸುತ್ತೆ. ಇದು ನಮ್ಮ ಡ್ಯಾಡಿ ಕೊಡಿಸಿರೋ ಅಂಥದ್ದು. ಅದು ಚೆನ್ನಾಗಿದೆ ಅಂತ, ಒಳ್ಳೆ ಕ್ವಾಲಿಟಿ ಮಾತ್ರ. ನೋಡಿ ಇದೇನು ಗೊತ್ತಾಯ್ತಾ? ಇಡ್ಲಿ ಸೆಟ್ ಮಗಳು, ಹೋಟೆಲ್ ಸ್ಟೈಲ್ ಮಾಡ್ತಾರಲ್ಲ ಹಾಗೆ. ಒಂದೇ ಸರಿಗೆ 24 ಮಾಡ್ಬೋದು. ಬಟ್ ಇದು ಕೂಡ ಚೆನ್ನಾಗಿದೆ. ಸ್ವಲ್ಪ ತುಂಬ ಆಳನೂ ಇರಬಾರ್ದು, ತುಂಬ ಮೇಲಿರಬಾರ್ದು ಅಂತಾರಲ್ಲ ಆ ಸೈಜ್. ಬಾ ಮಗಳು. ಈಗ ನನ್ನ ಮಗಳಿಗೆ ಇದು ನೋಡಿ, ಅಯ್ಯೋ ಇಲ್ಲ ಇಲ್ಲ ಇದೆ ಮಗಳು, ಇದ ಕೊಡೋ ಮಗಳು.
ಇದು ತಗೊಳ ಮಗಳು, ಅಲ್ಲಿ ಅಲ್ಲಿ ನ್ಯಾಪ್ಕಿನ್ ಇದೆ, ತಗೋಬಿಟ್ಟು ಬಾ. ಇಲ್ಲಿ ರಜೆ ಅಮ್ಮ, ಬೇಗ ಬಾ ಮಗಳೇ, ನ್ಯಾಪ್ಕಿನ್ ಇದೆ ನೋಡಲ್ಲಿ. ಚಿಂಗಮ್ ಇರುತ್ತೆ, ಅಷ್ಟು ಜಬ್ಬದ್ರೊಳಗೆ ನಾನು ವಿಡಿಯೋ ಮಾಡ್ಕೋತಾ ಆ ಥರದ್ದು ಅನ್ಕೋಬಿಟ್ಟು ನಾನು ಅದನ್ನು. ನೆಕ್ಸ್ಟ್ ಇದು ನನ್ನ ಮಗಳಿಗೆ ಖುಷಿ ಆಗುತ್ತೆ ಅಲ್ವ ಮಗಳು, ತುಂಬ ಚೆನ್ನಾಗಿದೆಯಾ? ಅದಕ್ಕಿನ್ನೂ ಹೇಳಿಲ್ಲ ಏನಕ್ಕೆ ಖುಷಿ ಆಗುತ್ತೆ ಅಂದರೆ, ಇಲ್ಲಿ ನೋಡು ಏನಂತ ಹೆಸರಿದೆ. ನನ್ನ ಮಗಳಿಗೆ ಖುಷಿ ನೋಡಿ, ಅದಕ್ಕೂ ನನ್ನಂಗೆ ಇಂಥವೆಲ್ಲ ಹಿಂಗೆ ಹೆಸರು ಬರ್ಸೋದು ಅಂದರೆ ತುಂಬ ಇಷ್ಟ. ಮನನಿ ಎಸ್ ಗೌಡ ಅಂತ ಬರ್ಸ್ಕೊಬಿಟ್ಟು ಬಂದಿದ್ದೀನಿ. ಇದು ನಿಂದು ಮಗಳೇ, ಅವ್ರಿಗೂ ಕೊಡ್ಕೊಡ್ದು. ಇದು ಅಮ್ಮ ನಿನಗೆ ಕೊಡ್ತಾ ಇರೋದು, ಮುಂದಕ್ಕೆ ನಿನ್ನ ಮದುವೆಯಾಗಿ ಹೋಗುವಾಗ ನನ್ನ ಮಗಳಿಗೆ ಈ ಪೆಟ್ಟಿಗೆ, ಇಡ್ಲಿ ಪೆಟ್ಟಿಗೆ ಚೆನ್ನಾಗಿದೆಯಾ? ಸೈಡ್ ಬರಾಜ್ಕಮ್ಮರೆ, ಹಿಂಗೆ ಹಿಂಗೆ ಎತ್ತಿಬಿಟ್ಟು ಹಿಂಗಿಡ್ಲದು, ಇದ್ರ ಕೆಳಗಡೆ ಇಲ್ಲಿ ನೀರು ಹಾಕೋದು. ಚೆನ್ನಾಗಿದೆ. ನಾನು ಇದು ಆನ್ಲೈನಲ್ಲಿ ಎಲ್ಲ ನೋಡಿದಾಗ ಆ್ಯಕ್ಚುಲಿ ತುಂಬ ಸ್ವಲ್ಪ ಕಾಸ್ಟ್ಲಿ ಇತ್ತು, ಬಟ್ ನಾನು ಶಾಪಲ್ಲಿ ವಿಸಿಟ್ ಮಾಡಿದಾಗ ಅರ್ಧಕ್ಕೆ ಅರ್ಧ ಇತ್ತು. ಹೋಗ ಇವ್ನ ಅವ್ರ ಅಜ್ಜನ ನೋಡ್ದ, ಹೋಗ. ಹಾಂ, ನಾನು ನಮ್ಮಲ್ಲಿ ಒಂದು 2-3 ಇಡ್ಲಿ ಸೆಟ್ ಇದೆ, ಅದನ್ನು ವೇಸ್ಟ್ ಅದು ಆ್ಯಕ್ಚುಲಿ 3 ತೊಗೊಂಡಿದ್ದೀನಿ. ಅಮ್ಮ ಒಂದು ಕೊಟ್ಟಿದ್ದು, ಇನ್ನೊಂದು ನಾನು ಚಿಕ್ಕದು ಇರಲಿ ಅಲ್ಲಿಗೆ ಅಂತ ತೊಗೊಂಡಿದ್ದು, ಅದು ಸೇರಿ 2. ಅದು kg 50 ರೂಪಾಯಿ ಹಿಂಗೆ ತಗೊಂತಾರಂತೆ, ವಾಪಸ್ ಕೊಟ್ಬಿಟ್ಟು ಬರ್ತೀನಿ. ಚೆನ್ನಾಗಿದ್ದೀನಮ್ಮ ಇಡ್ಲಿ ಸೆಟ್ಟಿದ್ದು. ಇವಾಗ ಟೈಮ್ ಇರಲಿಲ್ಲ, ಇವು ತಗೊಳ್ಳೋದ್ರೊಳಗೆ ಆಯಿತು. ಪಾಪಣಿ ನೋಡ್ಕೊತೀರ ಮಗಳು. ಹಾಂ, ಇದಕ್ಕೆ 2,500 ಇದು. ಏ ಇಲ್ಲ ಬಾ, ಅವ್ರಿಗೆ ಟ್ಯಾಗ್ ಮಾಡಲಿ ನೀನು. ಇದು ಆನ್ಲೈನಲ್ಲೆಲ್ಲ 3,500 4,500. ಇವ್ರ ಪಾಪ ನಮಗೆ ಗೊತ್ತಿರೋರಾಗತ್ತಿಗೆ ಸ್ವಲ್ಪ ಕಡಿಮೆ ಮಾಡಿಕೊಟ್ರು. ಅಕ್ಕ ಕರ್ಕೊಂಡು ಹೋಗಿದ್ದು. ಹಾಗೆ ಅದ್ರ ಮುಂದೆನೇ ಒಂದು ಶಾಪ್ ಇತ್ತು ಅಂತ ಹೇಳಿಬಿಟ್ಟು ಇದೊಂದು ಡ್ರೆಸ್ ತಗೊಂಡು ಬಂದೆ. ಇದು ಒಂದು ತಗೊಂಡೆ. ಮೇಯ್ನ್ ನಾನು ಹಾಸನಿಗೆ ಹೋದ್ಮೇಲೆ ನನಗೆ ಗೋಲ್ಡ್ ತಗೊಟ್ಟು ಬರ್ಬೇಕು, ಚಿಕ್ಕದಾದರೂ ಪರವಾಗಿಲ್ಲ, ತುಂಬಾ ಚೆನ್ನಾಗಿದೆ. ಇದು ಇನ್ನೇನು ನಾನು ವಾಸವಿಲ್ಲೇ ತಗೊಳ್ಳೋದು. ಪಾಪ ಏನಂದರೆ ನನಗೆ ವಾಸವಿ ಏನು ನಾನು ಪ್ರಮೋಷನ್ ವೀಡಿಯೋ ಅವ್ರಿಗೂ ನಾನು ಯೂಟ್ಯೂಬರ್ ಅಂತ ಗೊತ್ತು ಅಷ್ಟೇ. ಪಾಪ ಅವರೇ ಆ ಪ್ರೀತಿ ವಿಶ್ವಾಸಕ್ಕೆ ಒಂಚೂರು ಕಡಿಮೆ ಮಾಡ್ತಾರೆ. ನಂಗೆ ಅದೇ, ನಮಗೆ ಖುಷಿ ಆಗೋಷ್ಟು ಕಡಿಮೆ ಮಾಡ್ತಾರೆ, ಅದೇ ಖುಷಿ ಅಷ್ಟೇ. ಎಷ್ಟು ಚೆನ್ನಾಗಿದೆ ನೋಡಿ. ಇದು ತೊಗೊಂಡ್ಮೇಲೆ ನನಗೆ ಲೆಕ್ಕ ಬಂತು ಅನಿಸುತ್ತೆ. ಯಾಕಂದರೆ ಇದು ನಾನು ಎಷ್ಟೋ ಸರಿ ಬ್ರೆಸ್ಲೆಟ್ ಮಾಡಿಸ್ಕೋಬೇಕು, ಬಳೆ ತೊಗೋಬೇಕು ಅಂತ ಹೋದಾಗೆಲ್ಲ ಈ ವರ್ಷ ಆಗೇ ಇಲ್ಲ, ಹೋದ ವರ್ಷದಿಂದನೂ. ಈ ತಗೊಂಡು ಒಂದು 6 ತಿಂಗಳಿಗೆ ಇನ್ನೊಂದು ಬಂತು 2 ಬಂತು. ತುಂಬಾ ಚೆನ್ನಾಗಿದೆ ಅಲ್ಲಮ್ಮ. 1,20,000 55,000 ಕೊಟ್ಬಿಟ್ಟು ಬಂದಿದ್ದೆ. 9,050 ಅಲ್ಲಮ್ಮ. ಹಾಂ 9,050. ಹ್ಞೂ, ನೀವು ಯಾವ ಕಾಲದಲ್ಲಿ ಇದ್ರೆ ಅದಕ್ಕೆ ಅವಾಗವಾಗ ತಕ್ಕೊಡ್ಬೇಕು ನೀವು, ಗೊತ್ತಾಗುತ್ತೆ ಅಲ್ವಾ ಡಿಡಿ? 40 ಡಿಡಿ, 9,040. ಹೋದ ವರ್ಷ ಹಂಗಾರೆ, ಈ ವರ್ಷ ಇಷ್ಟು. ಇವತ್ತಿನ ಶಾಪಿಂಗ್ ಇಷ್ಟೇ. ಹಾಗೆ ಜೊತೆಗೆ ಈ ಓಲೆನೂ ಕೂಡ ತಗೊಬಂದಿದ್ದೆ. ಅವತ್ತಿನ ದಿನ ಅಲ್ಲ, ಒಂದು 15 ದಿನದ ಹಿಂದೆ ತಗೊಬಿಟ್ಟು ಬಂದಿದ್ದೆ. ಅಂದರೆ ಈ ಥರ ಓಲೆ ನನ್ನ ಹತ್ರ ಇರಲಿಲ್ಲ, ಪುಟ್ಟು ತಗೊಬಿಟ್ಟು ಬಂದಿದ್ದೆ. ಇಲ್ಲಾಂದರೆ ಫ್ಯಾನ್ಸಿ ಆಗಿರೋದು, ಸ್ಯಾರಿ ಮ್ಯಾಚ್ ಆಗೋವಂಥ ತೊಗೊಬಂದಿದ್ದೆ. ಇದು ಸ್ವಲ್ಪ ಇರಲಿ, ಮುಂದಕ್ಕೆ ಬೇಕಾಗುತ್ತೆ, ಒಂದು ಏಜ್ ಆದಾಗ ಒಂದೊಂದು ಓಲೆಗಳು ಸೂಟ್ ಆಗುತ್ತಲ್ಲ, ಹಾಗಾಗಿ ಇದಿರಲಿ ಅಂತ ತಗೊಬಿಟ್ಟು ಬಂದಿದ್ದೆ. ಬಟ್ ಚೆನ್ನಾಗಿತ್ತು. ಸಿಲ್ವರ್ ಚೂಡಿದಾರಿಗೆಲ್ಲ ಇದನ್ನು ಹಾಕ್ಕೊಂಡ್ರೆ ಬರೀ ಮಂಗಲೆ ಚೇಂಜ್ ಜೊತೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನು ತಗೊಬಿಟ್ಟು ಬಂದಿದ್ದೆ. ಹಾಗೆ ನಮ್ಮನೆಯವರು ಕೂಡ ಬಂದಿದ್ರಲ್ಲ, ಪಾಪುಗೆ ಆ ಥರ ಆಗಿದ್ದ ದಿನ ಅವರೆಲ್ಲ ಹೊರಟ್ಬಿಟ್ಟಿದ್ರು. ಪಾಪ ಆವಾಗಲೇ ಮಗೆಗೆ ಹೋಗಿ ಮೆಡಿಸಿನ್ಸ್ ಎಲ್ಲ ತಗೊಬಿಟ್ಟು ಬಂದು ಪಾಪಗೆ ಹಚ್ಬಿಟ್ಟು ಹೋಗಿದ್ರು. ನಾನು ಮತ್ತೆ ನೋಡಿರಲಿಲ್ಲ. ಈಗ ಒಂದು ವಾರದ ಮೇಲೆ ನೋಡ್ತಾ ಇದ್ದಾರೆ ಹೇಗಾಗಿದೆ ಏನು ಎತ್ತ ಅಂತ ಹೇಳ್ಬಿಟ್ಟು. ಇವತ್ತು ಬೆಂಗಳೂರಿಗೆ ಬೇರೆ ಹೊರಡೋದಿತ್ತು, ಸೊ ಅದೆಲ್ಲ ಮುಗಿಸ್ಕೊಂಡು ಹೊರಟು. ಅವರಪ್ಪ ಅಲ್ಲೋದ್ರೂ ಹಿಂಸೆ ಕೊಡೋಕೆ ಹೋಗ್ಬಿಡ್ತಾನೆ. ಮತ್ತೆ ಅವರಪ್ಪನ ಬ್ಯಾಗ್ ಆಗಬೇಕು. ಅವರಪ್ಪ ಕೆಳಗಿಟ್ರೆ ತಗೊಂಡೋಗಿ ಅವರಪ್ಪನ ಕೈಗೆ ಕೊಡ್ತಾನೆ ಹೇಳ್ಕೊಂಡೋಗಿ. ಓಕೆ, ಅದೆಲ್ಲ ಮುಗಿಸ್ಕೊಂಡು ನಾವೀಗ ಬೆಂಗಳೂರು ಬಂದ್ವಿ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನಲ್ಲಿ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ರಿಗೂ ಧನ್ಯವಾದಗಳು.